ಎಲ್ರಿಗೂ ನಮಸ್ಕಾರ. ಜಯನಗರ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂತಹ ಸಿ.ಕೆ. ರಾಮಮೂರ್ತಿ ಸರ್ ಅವರ ಮೇಲೆ ಒಂದು ಆರೋಪ ಕೇಳಿಬಂದಿದೆ. ಇನ್ಸ್ಟಾಗ್ರಾಮ್ ಖಾತೆಯಿಂದ ಒಬ್ಬರಿಗೆ ಮೆಸೇಜ್ ಹೋಗಿದೆ ಅಂತ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಚರ್ಚೆಗಳಾಗ್ತಾ ಇದೆ. FIR ಕೂಡ ದಾಖಲಾಗಿದೆ. ಸೊ ಇದು ಏನು ವಿಷಯ, ಏನಿದು ವಿವಾದ? ಶಾಸಕರೇ ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಏನಾಯಿತು, ಏನಾಗ್ತಾ ಇದೆ? ನಮಸ್ಕಾರ ಮೇಡಮ್. ನಮಸ್ಕಾರ. ಓಕೆ ಸರ್, ಇವಾಗ ಇನ್ಸ್ಟಾಗ್ರಾಮಲ್ಲಿ ನೀವು ಯಾರಿಗೋ ಒಬ್ಬರಿಗೆ ಮೆಸೇಜ್ ಮಾಡಿದ್ದೀರಾ ಅನ್ನೋದೇ ದೊಡ್ಡ ಚರ್ಚೆ ಆಗಿದೆ. ಮೇಡಮ್, ಗುಡ್ ಮಾರ್ನಿಂಗು, ಗುಡ್ ಈವ್ನಿಂಗು ಅಂತ ಯಾರು ಹಾಕೋರು ತಪ್ಪಲ್ಲ. ಆದರೆ ನನ್ನ ವಾದ, ನಾನು ಆ ಹೆಣ್ಮಗುಗೆ ಯಾರು ಅಂತಲೇ ಗೊತ್ತಿಲ್ಲ. ನಂಗೆ ಸುಮಾರು ಜನ ನನಗೆ ನನ್ನ ಅಕೌಂಟಲ್ಲಿ 66,000 ಜನ ಅಕೌಂಟಲ್ಲಿ ಇದ್ದಾರೆ. ನನಗೆ ಸುಮಾರು ಜನ ನಮಸ್ಕಾರ ಅಂತಾರೆ, ಗುಡ್ ಮಾರ್ನಿಂಗ್, ಗುಡ್ ಈವ್ನಿಂಗ್ ಅಂತ ಹೇಳ್ತಾರೆ. ಆದರೆ ಇದಕ್ಕೆ ನಾನು ಗುಡ್ ಮಾರ್ನಿಂಗು ಹಾಕಿಲ್ಲ, ಗುಡ್ ಈವ್ನಿಂಗು ಹಾಕಿಲ್ಲ, ಬೇರೆ ಏನು ನಾನು ಕಾಮೆಂಟೇ ಮಾಡಿಲ್ಲ. ಅವರು ಕೂಡ ನನ್ನ ಮೇಲೆ ಕಾಮೆಂಟ್ ಮಾಡಿಲ್ಲ. ಪರಸ್ಪರ ನಾವು ಸ್ನೇಹಿತರೆಲ್ಲ, ಮ್ಯೂಚುವಲ್ ಸ್ನೇಹಿತರು ನಾವಲ್ಲ. ನಾವು ಈ ದೃಷ್ಟಿಯಿಂದ ಈ ಖಾತೆಯಲ್ಲಿ ಈ ಥರ ನನಗೆ ಫಸ್ಟು ಇನ್ಸ್ಟಾಗ್ರಾಮ್ನಲ್ಲಿ ಈ ಥರ ವಿಷಯ ಬರುತ್ತೆ. ನನಗೆ ಯಾರೋ ಒಂದು ಈ ಕಾಂಗ್ರೆಸ್ಸು ಸೋಷಿಯಲ್ ಮೀಡಿಯಾಯಿಂದ, ಜಯನಗರ ಕಾಂಗ್ರೆಸ್ಸಿಂದ ಇದು ವೈರಲ್ ಆಗಿದೆ ಅಂತ ಬರುತ್ತೆ. ಅದು ನನಗೆ ಲಿಂಕ್ ಬಂದಾಗ ನಾನು ನೋಡ್ತೀನಿ, ಅದು ಯಾವುದೋ ಒಂದು ಹೆಣ್ಮಗುದು ಹಾಸನದಲ್ಲಿರೋವಂಥ ಒಂದು ಹೆಣ್ಮಗು ಮೇಲೆ ಅವರೇನು ಹೇಳಿದ್ದಾರೆ ಅಂದರೆ, ಸಿ.ಕೆ. ರಾಮಮೂರ್ತಿ ಅವರು ಗುಡ್ ಮಾರ್ನಿಂಗ್, ಗುಡ್ ಈವ್ನಿಂಗ್ ಹಾಕಿದ್ದಾರೆ ಅಂತ ಹೇಳಿದ್ದಾರೆ. ಸೊ ನನಗೆ ಏನಾಯಿತು ಅಂತಂದರೆ, ಯಾರು ತಪ್ಪು ಯಾವುದು ಇದೆ ಅಂದ್ಕೊಂಡು ನಾನು ನನ್ನ ಫೇಸ್ಬುಕ್ಕಲ್ಲಿ ಇದರಲ್ಲಿ ಇನ್ಸ್ಟಾಗ್ರಾಮ್ ಚೆಕ್ ಮಾಡಿದಾಗ ನನಗೆ ಅವರು ಫಾಲೋ ಮಾಡ್ತಿಲ್ಲ, ನಾನು ಫಾಲೋ ಮಾಡ್ತಿಲ್ಲ. ಇದ್ರ ಮಧ್ಯ ಏನಾಗಿದೆ ಅಂದರೆ, ನನಗೆ ಅನಿಸ್ತವಾಗ ಇದು ಹ್ಯಾಕ್ ಆಗಿದೆ ಇದು ಅಂತ ಏನು ಮಾಡಿದೆ, ಇಮ್ಮಿಡಿಯೇಟಾಗಿ ಅದೇನು ಮಾಡಿದೆ, ಮಧ್ಯಾಹ್ನ 3 ಗಂಟೆ 4 ಗಂಟೆ ಯಾರು ಕಾಂಗ್ರೆಸ್ದು ಅದನ್ನ ಟ್ರೋಲ್ ಮಾಡೋಕ್ಕೆ ಶುರು ಮಾಡಿದ್ರು, ಇಮ್ಮಿಡಿಯೇಟಾಗಿ ಅದನ್ನ ಹ್ಯಾಕ್ನ ನಂಬರ್ನ ನಾನು ಪಾಸ್ವರ್ಡ್ ಚೇಂಜ್ ಮಾಡಿಕೊಂಡು ಇಮ್ಮಿಡಿಯೇಟಾಗಿ ನಾನು ಪೊಲೀಸ್ ಸ್ಟೇಷನ್ಗೆ ನಾನು ಕಂಪ್ಲೇಂಟ್ ಮಾಡಿದೆ. ಇದರಲ್ಲಿ ಯಾವುದೂ ಬ್ಯಾಡ್ ಏನಿಲ್ಲ. ಇದರಲ್ಲಿ ಆ ಹುಡುಗಿಗೆ ನಾನು ಬೇರೆ ಬೇರೆ ಥರದ ಸಂದೇಶ ಕಳಿಸಿರೋದು, ಅವ್ರು ಕಳಿಸಿರೋದು, ಬೇರೆ ಇನ್ಯಾವುದೇ ಹೆಣ್ಮಕ್ಳಿಗೆ ಕಳಿಸಿರೋದು ನನ್ನ ಲೈಫಲ್ಲಿ ಇದುವರೆಗೆ ಯಾವುದೂ ಬಂದಿಲ್ಲ ನನಗೆ. ಸೊ ನಾನು ನಂಬ್ತಿರ ಬಿಡ್ತಾರೆ. ಫಾರ್ ಇವರ್ ಇನ್ಫಾರ್ಮೇಷನ್ ಮೇಡಮ್, ಸುಮಾರು ಮಕ್ಕಳು ನಾನು ದತ್ತು ತೊಗೊಂಡಿದ್ದೀನಿ. ನಾನು ಇವತ್ತು ದತ್ತು ತೊಗೊಂಡ್ರೆ ಮಕ್ಕಳು ಇವತ್ತು PUC ಡಿಗ್ರಿ ಓದಿದ್ದಾರೆ. ನಮ್ಮನೇಲಿ ಕೂಡ ಹೆಣ್ಮಕ್ಳಿದ್ದಾರೆ, ನನಗೂ 2 ಹೆಣ್ಮಕ್ಳಿದ್ದಾರೆ. ಆದರೆ ಇವತ್ತು ನಾನು ಹೇಳೋದೇನು ಅಂತಂದರೆ, ಇವತ್ತು ಕಾಂಗ್ರೆಸ್ಸಲ್ಲಿ ಇವತ್ತು 6 ತಿಂಗಳ ಹಿಂದೆ ಒಂದೊಂದು ಫೇಸ್ಬುಕ್ನ ಇದು ಮಾಡಿದ್ರು, ಹ್ಯಾಕ್ ಮಾಡಿದ್ರು. ಫೇಸ್ಬುಕ್ಕಲ್ಲಿ ಹ್ಯಾಕ್ ಮಾಡಿ ಏನು ಮಾಡಿದ್ದಾರೆ ಅಂತಂದರೆ, ಈ ಫೇಸ್ಬುಕ್ಕಲ್ಲಿ ಬೇರೆ ಬೇರೆ ಥರ ಹ್ಯಾಕ್ ಮಾಡಿ ಸುಮಾರು ಜನ ಇವಾಗ ಈ ಫೇಸ್ಬುಕ್ಕಲ್ಲಿ ಹ್ಯಾಕ್ ಮಾಡಿಬಿಟ್ಟು ಏನು ಮಾಡೋರು, ಸಿ.ಕೆ. ರಾಮಮೂರ್ತಿ ಅಂತ ಅಂದ್ಬಿಟ್ಟು ಹ್ಯಾಕ್ ಮಾಡೋದು ಫೇಸ್ಬುಕ್ಕಲ್ಲಿ. ಈ ಫೇಸ್ಬುಕ್ಕಲ್ಲಿ ಒಂದು 6 ತಿಂಗಳಿಂದ ಮಾಡಿಬಿಟ್ಟು ಇದರಲ್ಲಿ ದುಡ್ಡು ಕೇಳೋರು, ದುಡ್ಡು 15,000 ಕಳಿಸು, 20,000 ಕಳಿಸು ಅಂತ ದುಡ್ಡು ಅಂತ ಕೇಳೋರು. ಸೊ ನಾನು ಇದಕ್ಕೂ ನಾನು ಸುಮ್ಮನಿದ್ದೆ. ಯಾರೋ ನಾನು ಇಮಿಡಿಯೇಟಾಗಿ ಕಂಪ್ಲೇಂಟ್ ಕೊಟ್ಟು ನಾನೇ ಹಾಕ್ತೆ, ನನ್ನ ಫೇಸ್ಬುಕ್ ಹ್ಯಾಕ್ ಆಗಿದೆ. ಮತ್ತು ಇನ್ನೊಂದು ಹ್ಯಾಕ್ ಮಾಡಿ ಏನು ಮಾಡಿದರೆ, ನಾನು ಯಾವುದೋ ಒಂದು ಜಾತಿಗೆ ಬೈಯೋ ಥರ ಕೀಳು ಮಾಡ್ತಲ್ಲಿ ಅದು ಒಂದು ಹಾಕಿದ್ರು. ಅದಕ್ಕೂ ಕೂಡ ಅವ್ರು ಬಂದವ್ರಿಗೆ ಇಲ್ಲಪ್ಪ ಅಂದರೆ ಈ ಥರ ಮಾತಾಡಿಲ್ಲ ಅಂದ್ಬಿಟ್ಟು ಮತ್ತೆ ಅದ್ರ ಮೇಲೆ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಲ್ಲ. ನಾನು ಚುನಾವಣೆ ಗೆದ್ದ ಮೇಲೆ ಆಗ್ತಿರೋದು. ನಾನು 3 ಬಾರಿ ಕಾರ್ಪೊರೇಟರ್ ಆಗಿದ್ದೀನಿ. ನನ್ನ ಫ್ಯಾಮಿಲಿ ಒಂದು MLA ಆಗಿದ್ದೀನಿ. ಯಾವಾಗ MLA ಗೆದ್ದೆ ಆವಾಗಲಿಂದ MLA ಮಿಸ್ಸಿಂಗ್, ಇಷ್ಟು ಕಸ ಇದ್ದರೆ ದೊಡ್ಡ ಬ್ಯಾನರ್ ಹಾಕೋದು, ಆಮೇಲೆ ರಾಮಮೂರ್ತಿ ಸರಿಯಾಗಿ ಕೆಲಸ ಮಾಡ್ತಿಲ್ಲ, ಈ ಥರ ದಿನ ಬೆಳಗ್ಗೆ ನನ್ನ ಮೇಲೆ ಅಪಪ್ರಚಾರ ಮಾಡ್ಕೊಂಬರೋದು ಒಂದು. ಎರಡನೇದು, ಇದು ಬಂದಾಗ ನಾನೇನು ಮಾಡಿದೆ ಅಂತಂತಂದರೆ, ಯಾರು ಅಂತ ನೋಡಿದಾಗ ಅವ್ರ ಪರಿಚಯ ಇಲ್ಲ. ಅದಾದಮೇಲೆ ನಾನು ಹ್ಯಾಕ್ ಆಗಿದೆ ಅಂತ ಬಂತು. ನಾನು ಬನಶಂಕರಿ ಪೊಲೀಸ್ ಸ್ಟೇಷನ್ಗೆ ನಾನೊಂದು ಸೈಬರ್ ಕ್ರೈಮ್ಗೆ ಒಂದು ಕಂಪ್ಲೇಂಟನ್ನು ಕೊಟ್ಟೆ. ನನ್ನ ಹೆಸರಲ್ಲೇ ಒಂದು ಕಂಪ್ಲೇಂಟನ್ನು ಕೊಟ್ಟಿದ್ದೀನಿ. ಇದ್ರ ಬಗ್ಗೆ ಯಾರೇನು ಮಾಡಿದರೆ ಒಂದು ಕ್ರಮವನ್ನು ತೊಗೋಬೇಕು ಅಂತ ಕಂಪ್ಲೇಂಟನ್ನು ಕೊಟ್ಟಿದ್ದೀನಿ. ಯಾರ್ಯಾರು ಇದರಲ್ಲಿ ಇದ್ದಾರೆ ಅಂತಂದ್ಬಿಟ್ಟು ನನ್ನ ಮನೆ ಅಡ್ರೆಸ್ಸಲ್ಲೇ ನಾನು ಕೊಟ್ಟಿದ್ದೀನಿ. ನಾನು ತಪ್ಪು ಮಾಡಿದ್ರೆ ನಾನೇ ಯಾಕೆ ಕಂಪ್ಲೇಂಟ್ ಕೊಡ್ತಿದ್ದೆ. ಒಂದಾಯಿತು. ಎರಡನೇದು, ಆ ಹೆಣ್ಮಗು ನಾನೇನಾರು ಒಂದು ಬ್ಯಾಡ್ ಸಂದೇಶ ಕಳಿಸಿ ಅಂತ ಅವರೇನೋ ಕಂಪ್ಲೇಂಟ್ ಕೊಟ್ಟಿದ್ರೆ, ಎಸ್ ನಾನು ಒಬ್ಬ ತಪ್ಪಿತಸ್ಥ. ಅವ್ರು ಯಾರು ಅಂತ ಗೊತ್ತಿಲ್ಲ. ಆ ಹೆಣ್ಮಗು ಕೂಡ ಇಡೀ TV ಪೇಪರಲ್ಲಿ ಬರೋತ್ತಾರ. ಆಮೇಲೆ ನಾಳೆ ಬೆಳಗ್ಗೆ ಆ ಹುಡುಗಿ ಬ್ಯಾಡ್ ಸಂದೇಶ ನನಗೆ ಕಳಿಸಿ, ಆ ಹುಡುಗಿನ ಹೆಚ್ಚು ಕಡಿಮೆ ಮೇಲೆ ಈ ಜಯನಗರ ಕಾಂಗ್ರೆಸ್ಸವ್ರು ಏನಾರು ಜವಾಬ್ದಾರಿ ತಗೊತಾರ? ಆ ಹುಡುಗಿ ಕಂಪ್ಲೇಂಟ್ ಕೊಡ್ದಲೆ, ಇಲ್ಲ ನಾವು ಕೊಡ್ದಲೆ ಆ ಹುಡುಗಿಗೆ ಅವಮಾನ ಆಗೋಯ್ತು ಅಂತ ಏನಾರು ಹೆಚ್ಚು ಕಡಿಮೆ ಮಾಡಿಕೊಂಡ್ರೆ, ಈ ಮಹಿಳಾ ಕಾಂಗ್ರೆಸ್ಸು ನಾಳೆ ಬೆಳಗ್ಗೆ ಅವರೇ ತೊಗೋಬೇಕು, ಅವರೇ ರೆಸ್ಪಾನ್ಸಿಬಲ್ಲು. ಯಾರು ಹಾಕಿದ್ದಾರೆ? ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರು ಹಾಕಿದ್ದಾರೆ, ಜಯನಗರ ಕಾಂಗ್ರೆಸ್ಸು ಬ್ಲ್ಯಾಕ್ ಕಮಿಟಿ ಹಾಕಿದೆ. ಇವರೆಲ್ಲರೂ ಕೂಡ ನೇರವಾಗಿ ಕಾರಣ ಆಗ್ತಾರೆ. ಈ ದೃಷ್ಟಿಯಿಂದ ಇವತ್ತು ನಾನು ಕಂಪ್ಲೇಂಟನ್ನು ನಾನು ಕೊಟ್ಟಿದ್ದೀನಿ. ಓಕೆ, ನಿಮ್ಮ ಫೋನು ಹ್ಯಾಕ್ ಆಗಿದೆ. ನಿಮ್ಮ ಫೋನ್ನ ಹ್ಯಾಕ್ ಮಾಡಿ ನಿಮ್ಮ ಅಕೌಂಟಿಂದ ಬೇರೆಯವರಿಗೆ ಮೆಸೇಜ್ ಮಾಡಿದ್ದಾರೆ. ನೀವು ಯಾವುದೇ ರೀತಿಯಾದಂತಹ ಸಂದೇಶವನ್ನು ಕಳಿಸಿಲ್ಲ, ಆ ಅಕೌಂಟ್ ಕೂಡ ನಿಮಗೆ ಗೊತ್ತಿಲ್ಲ ಯಾರು ಅಂತ ಹೇಳ್ತಾ ಇದ್ದೀರಿ. ಮೇಡಮ್, ಇದು ನಾನು ಫೇಸ್ಬುಕ್ಕಲ್ಲಿ ಏನಂದರೆ, ಇದು ಎರಡನೇದು ನೋಡಿ, ಇದೊಂದಾಗಿದೆ. ಇಲ್ಲಿ ಸಿ.ಕೆ. ರಾಮಮೂರ್ತಿ ಅಂತ ಒಂದು
ಇನ್ಸ್ಟಾ ಇದು ನಂದು ಅಲ್ವೇ ಇಲ್ಲ, ನನ್ನ ಫೋಟೋ ಇದೆ, ನಂದು ಅಲ್ವೇ ಅಲ್ಲ ಇದು. ನನ್ನ ಪಕ್ಕ ಒಂದು ಫೋಟೋ ಬೇರೆ ಯಾರೋ ನನ್ನ ಫೋಟೋ ಹಾಕೋದು, ಯಾರು ಹಾಕೋದು, ಇದರಿಂದ ಒಂದು ಬ್ಯಾಡ್ ಮೆಸೇಜ್ ಕಳಿಸೋದು. ಇದು ಇನ್ಸ್ಟಾಗ್ರಾಮೇ. ಈ ಅಕೌಂಟ್ ನನಗೆ ಗೊತ್ತೇ ಇಲ್ಲ ನನಗೆ. ನೋಡಿ ಯಾರು ಹಾಕಿದ್ದಾರೆ ಇಲ್ಲಿ. ಇದ್ರ ಮೇಲೆ ಎಲ್ಲ ಸೇರಿಸಿ ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ. 2-3 ಅಕೌಂಟ್ಗಳು ನನ್ನ ಹೆಸರು. ನಾನು ಒಂದೇ ಅಕೌಂಟ್ ಇದೆ, ಫೇಸ್ಬುಕ್ಕಲ್ಲಿ ಒಂದು ಅಕೌಂಟ್ ಇದೆ, ಒಂದು ಪೇಜ್ ಇದೆ, ಇಷ್ಟೇ ನಂದು. ಓಕೆ, ಈ ವಿಷಯ ನಿಮ್ಗೆ ಯಾವಾಗ ಗೊತ್ತಾಯಿತು ಸರ್ ಈ ಥರ ಒಂದು ಆಗಿದೆ ಅಂತ? ಮೇಡಮ್, ನನಗೆ ನೆನ್ನೆ ಮಧ್ಯಾಹ್ನ ನನಗೆ 1:30, 1 ಗಂಟೆ ಗೊತ್ತಾಯಿತು. ಇದಾಗಿರೋದು ಒಂದು 2-3 ಡೇಸ್ ಹಿಂದೆ ಅಂತೆ. ನಾವು ಯಾವುದೋ ನೋವಲ್ಲಿ ನಮ್ಮ ಕಸಿನ್ ಒಬ್ಬರು ರೋಡ್ ಆ್ಯಕ್ಸಿಡೆಂಟಲ್ಲಿ ಎಷ್ಟು ಸೀರಿಯಸ್ ಆದಾಗ ನಾವು ಆ ಟೆನ್ಷನ್ ನಾವಿದ್ವಿ. ನಾವು ಹಾಸನದಲ್ಲಿ ನೆನ್ನೆ ಬಂದು ಈ ಥರ ಆಯಿತು ಅಂತ ಬಂದಾಗ ನಂಗೆ ಭಾಳಷ್ಟು ನೋವಾಯಿತು. ಯಾವುದೋ ಒಂದು ಹೆಣ್ಮಗು ಮೇಲೆ ಇವ್ರು ಅಪಾದನೆ ಮಾಡೋಕ್ಕೆ ಹೋಗ್ತೀರಲ್ಲ, ಹೆಣ್ಮಗು ಕಂಪ್ಲೇಂಟ್ ತೊಗೊಳ್ತಾರೆ, ಹೆಣ್ಮಗುದು ಇಂಟ್ರೂವ್ ಮಾಡ್ದಲೆ ಅವ್ರು ಯಾರೋ ಹಲೋ ಅಂತ ಕಳಿಸ್ತಾರೆ, ಯಾರಿಗೋ ಕಳಿಸ್ಯಾರ, ನನಗೆ ಮಿಸ್ ಆಗಿ ಬಂದಿದೆಯಾ ಅದು, ನಾನು ಮಿಸ್ ಆಗಿ ಅವ್ರಿಗೆ ಕಳಿಸಿನ. ಅವರೆಲ್ಲ ಕಂಪ್ಲೇಂಟ್ ಕೊಟ್ಟಾಗ ರೈಟೇ ನೀವು ಕೇಳೋ ಕ್ವಶನ್ ಅವ್ರಿಗೆ ಹೊಟ್ಟೆ ಅಲ್ವಲ್ಲ ನೀವು ಕಂಪ್ಲೇಂಟು. ಅವಾಗ ಗೊತ್ತಾಯ್ತಾ ನಿಮಗೆ ನಿಮ್ಮ ಫೋನ್ ಹ್ಯಾಕ್ ಆಗಿದೆ ಅಂತ? 100% ಗೊತ್ತಾಯಿತು. ನಾನು ಚೆಕ್ ಮಾಡಾದಮೇಲೆ ನಾನು ಸೀದಾ ಸ್ಟೇಷನ್ನಲ್ಲಿ ನಾನೆಲ್ಲ ಕಂಪ್ಲೇಂಟ್ನ ಕೊಟ್ಟಿದ್ದೀವಿ. ಇದ್ರ ಮೇಲೆ ನಾವು ನಾಳೆ ನಾಡಿದ್ರೊಳಗಡೆ ಕಾನೂನು ರೀತಿಯಲ್ಲಿ ನನ್ನ ಮೇಲೆ ಮಾನಸಿಕವಾಗಿ ಮತ್ತು ನನ್ನ ಮೇಲೆ ಒಂಥರ ಅಪಾದನೆ ಮಾಡಿದ್ದಾರೆ, ಯಾರ ನನಗೆ ಗೌರವವನ್ನು ಹಾಳು ಮಾಡುವಂಥ ಕೆಲಸ ಮಾಡಿದ್ದಾರೆ, ಎಲ್ಲರಿಗೂ ಕೂಡ ನಾನು ಕೋರ್ಟ್ಗೆ ಹೇಳ್ತೀನಿ, ಕಟ್ಕಡೆ ನಿಲ್ಲಿಸ್ತೀನಿ. ನಾನು ಯಾರ್ಯಾರು ಇವತ್ತು ಅವರೇನು ಒಂದು ಪೇಜ್ ಮಾಡ್ಕೊಂಡಿದ್ದಾರಲ್ಲ ಜಯನಗರ ಕಾಂಗ್ರೆಸ್ ಸಮಿತಿಯಿಂದ, ಅವರೆಲ್ಲರೂ ಕೂಡ ಮಾನನಷ್ಟ ಮೊಕದ್ದಮೆ ಆಗ್ತದೆ. ಓಕೆ ಸರ್, ಇವಾಗ ಒಂದು ಮಾತು ಹೇಳಿದ್ರೆ ನೀವು ಅಂದರೆ ಯಾವ ಹುಡುಗಿಗೆ ಮೆಸೇಜ್ ಹೋಗಿದೆ ಆ ಹುಡುಗಿ ಬಗ್ಗೆನೂ ಸ್ವಲ್ಪ ಯೋಚನೆ ಮಾಡಬೇಕು. ಅವ್ರನ್ನೂ ಕೂಡ ಇವಾಗ ಈ ವಿವಾದದಲ್ಲಿ ಮಧ್ಯೆ ತಂದುಬಿಟ್ರೆ ಆ ಹುಡುಗಿ ಏನಾದರೂ ಹೆಚ್ಚು ಕಡಿಮೆ ಮಾಡಿಕೊಂಡ್ರೆ ಅಂತ. ಸೊ ನಿಮ್ಮ ಅಕೌಂಟಿಂದ ಆ ಹುಡುಗಿಗೆ ಮೆಸೇಜ್ ಹೋಗಿದೆ, ಸೊ ನೀವೇನಾದರೂ ಹೇಳ್ತೀರಾ ಆ ಹೆಣ್ಮಗಳಿಗೆ? ನೋಡಿ, ಇದು ಹ್ಯಾಕ್ ಆಗಿರೋದಂತೂ ನಿಜ. ಫೇಸ್ಬುಕ್ ಹ್ಯಾಕ್ ಆಯಿತು, 2 ಸಲ ಹ್ಯಾಕ್ ಆಗಿದೆ. ಇನ್ಸ್ಟಾಗ್ರಾಮ್ ಅಕೌಂಟ್ ಎಕ್ಸ್ಟ್ರಾ ಒಂದು ಅಕೌಂಟ್ ಇದೆ ಅಂತ ತೋರಿಸಿದ್ದೀನಿ. ದಯಮಾಡಿ ನೀವು ಹಾಕಿದ್ದಾರೆ ಅನ್ನೋಕ್ಕಿಂತ ಯಾರು ಹಾಕಿದ್ದಾರೆ ಅಂತ ಒಂದು ಸ್ವಲ್ಪ ಯಾರೇ ಹೇಳಿ ಕನ್ಫರ್ಮೇಷನ್ ಮಾಡಬೇಕು. ಇವತ್ತಿನ ಒಂದು AI-ನಲ್ಲಾಗಲಿ ಬೇರೆ ಕಡೆ ಆಗಲಿ ಯಾರಿಗಾರ ಈ ಥರ ಹೆಚ್ಚು ಕಡಿಮೆ ಆದಾಗ ಕ್ಲಾರಿಫಿಕೇಷನ್ ಮಾಡ್ಕೋಬೇಕು. ನಿಜವಾಗ್ಲೂ ಅವ್ರ ಅಕೌಂಟಿಂದ ಬಂದಿದೆಯಾ, ಅದು ಅಕೌಂಟೇ ಬೋಗಸ್ಸಾ, ಇದು ಮಾಡ್ಕೋಬೇಕು. ನನ್ನ ಸೋಷಿಯಲ್ ಮೀಡಿಯಾ ಟೀಮ್ ಇದೆ, ನನ್ನ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಎಲ್ಲ ಒಳ್ಳೆಯವರೇ ಇದ್ದಾರೆ. ಇಮ್ಮಿಡಿಯೇಟ್ ಅಕೌಂಟ್ ಕೂಡ ನಾವು ಶೇರ್ ಮಾಡಿದ್ದೀವಿ. ಇದರಿಂದ ನಾನು ಹೇಳೋದಷ್ಟೇ, ಯಾರಿಗೂ ನೀವು ನೋವು ಕೊಡಬಾರ್ದು, ಅಮಾಯಕರಿಗೆ. ನನ್ನ ನೀವು ರಾಜಕೀಯವಾಗಿ ದ್ವೇಷ ಮಾಡಿದ್ರೆ ನನ್ನ ಮೇಲೆ ಬೀಳಿ, ನಾನು ಫೈಟ್ ಮಾಡ್ತೀನಿ, ವಿ ಆರ್ ರೆಡಿ ಟು ಫೇಸ್. ಆದರೆ ನನಗೆ ಎದುರಿಸೋಕ್ಕೆ ಯಾರನ್ನೋ ಒಬ್ಬ ಅಮಾಯಕರನ್ನು ತೊಗೊಂಬಂದು ಈ ಥರ ಮಾಡೋದು ತಪ್ಪಿದೆ. ದೇವರು ಕೂಡ ನಿಮ್ಗೆ ಒಳ್ಳೇದು ಮಾಡೋದ ಅಂತ ಹೇಳ್ತೀನಿ. ಇದಿಷ್ಟು ಜಯನಗರ ಶಾಸಕರಾದಂತಹ CK ರಾಮಮೂರ್ತಿ ಸರ್ ಅವರ ಮಾತು. ನೋಡ್ತಾ ಇರಿ ಫಸ್ಟ್ ವ್ಯೂ ಕನ್ನಡ. ಥ್ಯಾಂಕ್ ಯು.